150 ವರ್ಷದಿಂದ ಇದು ದೇವಸ್ಥಾನ ಸೇವೆ ನಡ್ಕೊಂಡು ಬರ್ತಾಯಿತ್ತು. ಮುಂದೆ ನಂಜುಮಳಗೆಯಿಂದ ಹಳೆ ದೇವಸ್ಥಾನ ಇತ್ತು. ಇವಾಗ ಸ್ಥಾಪನೆ ಆಗೋದು ಯಾವಾಗಲೂ ಇದು 3ನೇ ಸೋಮವಾರಕ್ಕೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇದು ಬರ್ತೈತೆ. ಪ್ರತಿ ವರ್ಷ ನಮ್ಮ ತಂದೆ ತಾತನ ಕಾಲದಿಂದ ನಡ್ಕೊಂಡು ಬರೋದು. ನಮ್ಮ ವಂಶ ಪಾರಂಪರ್ಯದಿಂದ ನಡ್ಕೊಂಡು ಬರ್ತಾಯಿದ್ದೀವಿ. ಯಾರನ್ನೂ ಬೇರೆ ಇದು ಮಾಡಿದ್ರೆ ವಂಶದಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ. ತಮ್ಮ ಹೆಸರು ಸರ್? ಶಿವರೂರಪ್ಪ. ನಾನು ಇದು ಪ್ರಧಾನ ಅರ್ಚಕರು. ತುಂಬ ಕೆಲವು ವರ್ಷಗಳಿಂದ ದೀಪೋತ್ಸವ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಊರಿನ ಒಂದು ಸುತ್ತಮುತ್ತಲ ಏರಿಯಾದಿಂದ ಮತ್ತು ನಮ್ಮ ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಎಣ್ಣೆ ಆಗಿರ್ಬೋದು, ದೀಪ ಆಗಿರ್ಬೋದು, ಇನ್ನಿತರ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತು ವಾರನೂ ಕೂಡ ಅನ್ನದಾನ ಮಾಡ್ತಾರೆ ಭಕ್ತಾದಿಗಳು. ಇವಾಗ ಏನಪ್ಪ ಅಂತಂದರೆ ಅವ್ರ ಬೇಡಿಕೆನ ಕೇಳ್ಕೊಂಡು ಹೋಗಿರ್ತಾರೆ. ಅಲ್ಲಿ ಏನಪ್ಪ ಅಂದರೆ ಭಗವಂತನ ಇದರಿಂದ ಅದೇನೋ ಈಡೇರಿತು ಅಂತಂದರೆ ವರ್ಷಕ್ಕೆ ಜನ ಹೆಚ್ಚುತ್ತಾನೇ ಇದ್ದಾರೆ. ಅವ್ರಿಗೆ ಅವರ ಭಕ್ತಿ ಭಾವಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ. ಅವರ ಪ್ರೀತಿ ವಿಶ್ವಾಸ ಎಲ್ಲನೂ ತೋರಿಸಿ ನೋಡಿ. ಇಲ್ಲಿಂದ 13ನೇ ಕ್ಲಾಸಿಂದ 11ನೇ ಕ್ಲಾಸ್ವರೆಗೂ ನೋಡಿ ಎಷ್ಟು ಚೆನ್ನಾಗಿ ಸುಂದರ ಕಾಣ್ತಾ ಇದೆ. ಅದೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಈ ವಾರ ಒಂದು ಮಾದೇಶ್ವರ ಒಂದು ಸಿಂಪಲ್ ಆಗಿ ಒಂದು ಮಾದೇಶ್ವರ ಉತ್ಸವ ಮಾಡ್ತೀವಿ. ಅದಾದಮೇಲೆ ಲಾಸ್ಟ್ ವಾರ ಒಂದು ಕೊನೆಗೊಳ್ತದೆ ಕಾರ್ತಿಕ ಸೋಮವಾರ. ಪ್ರತಿ ಸೋಮವಾರನೂ ಇರುತ್ತೆ ವಿಶೇಷ ಪೂಜೆ ಎಲ್ಲ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಎಲ್ಲ ಭಕ್ತಾದಿಗಳು ಅವರವರ ಒಂದು ಅನ್ನದಾನ ಆಗಿರ್ಬೋದು, ಮತ್ತು ಇನ್ನಿತರ ಪ್ರಸಾದ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಮಾಡ್ತಾರೆ ಭಕ್ತಾದಿಗಳು. ಇವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಹಿರಿಯರು ಪಾಲಿಸ್ಕೊಂಡ್ಬಂದಿದ್ದಾರೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ನಮ್ಮ ಕಾರ್ತಿಕ ಮಾಸ ಶ್ರೀ ಮಲೆಮಹದೇಶ್ವರನಿಗೆ ತುಂಬ ಪ್ರಿಯ. ಆವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಜನಸಾಮಾನ್ಯರು ಸಪೋರ್ಟ್ ಮಾಡ್ತಾರೆ ಅಲ್ವಾ.